ನೆನ್ನೆ ನ್ಯೂಸ್ ಅವರ್ನ ಮೊದಲನೇ ಸುದ್ದಿಯಲ್ಲಿ ನಾಳೆ ಜಡ್ಜ್ಮೆಂಟ್ ಬರುತ್ತೆ ಸಿದ್ದರಾಮಯ್ಯನವ್ರದ್ದು ಯಡಿಯೂರಪ್ಪನವರ ಪ್ರಕರಣದ್ದು ಅನ್ನೋದನ್ನು ವಿವರಿಸಿದ್ದೆ ನಿಮಗೆ. ಜೊತೆಗೆ ಹೇಳಿದ್ದೆ ಇಬ್ಬರಿಗೂ ಇವತ್ತು ರಾತ್ರಿ ನಿದ್ದೆ ಬರೋದಿಲ್ಲ ಅಂತ. ನೆನ್ನೆ ಹೇಳಿದ್ದೆ ಇವತ್ತು ಇಬ್ಬರು ಕಣ್ತುಂಬ ನಿದ್ದೆ ಮಾಡ್ತಾರೆ. ಇಬ್ಬರಿಗೂ ಕೂಡ ಹೈಕೋರ್ಟಿನ ಕರ್ನಾಟಕ ಹೈಕೋರ್ಟಿನ ಧಾರವಾಡ ಪೀಠದಲ್ಲಿದ್ದಾರೆ. ಈಗ ಜಸ್ಟಿಸ್ ನಾಗಪ್ರಸನ್ನರು ಒಂದು ರಿಲೀಫ್ ಕೊಟ್ಟುಬಿಟ್ರು. ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಮುಡಾ ಕೇಸ್. ಮುಡಾ ಕೇಸಿನ ಡೀಟೇಲ್ಸ್ ಹೇಳ್ತಾ ಕೂತ್ಕೊಳ್ಳೋದಿಲ್ಲ, ಟೈಮ್ ತುಂಬ ಹೋಗ್ಬಿಡುತ್ತೆ. ರಾಜ್ಯಪಾಲರ ಅನುಮತಿ ಕೊಟ್ಟರು ತನಿಖೆ ಆಗಲಿ ಇದರಲ್ಲಿ ಅಂತ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ 3 ಜನ ದೂರುದಾರರು ಹೋದರು. ರಾಜ್ಯಪಾಲರ ಅನುಮತಿ ಪ್ರಶ್ನೆ ಮಾಡಿಕೊಂಡು ಸಿದ್ದರಾಮಯ್ಯನವರು ಹೈಕೋರ್ಟಿಗೆ ಬಂದರು. ಇದೇ ಜಸ್ಟಿಸ್ ನಾಗಪ್ರಸನ್ನರು ಎರಡೂ ಕಡೆ ಎಲ್ಲರ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡು ಅನ್ಡೌಟೆಡ್ಲಿ ಇಟ್ ರಿಕ್ವೈರ್ಸ್ ಅನ್ ಇನ್ವೆಸ್ಟಿಗೇಷನ್ ಅಂತ ಜಡ್ಜ್ಮೆಂಟ್ ಬರೆದ್ರು. ಅದಾದ ಮೇಲೆ ಲೋಕಾಯುಕ್ತ ಪೊಲೀಸರು ತನಿಖೆ ಶುರು ಮಾಡಿದ್ರು. ಲೋಕಾಯುಕ್ತ ಪೊಲೀಸರು ಅಲ್ಲಿ FIR ದಾಖಲಿಸಿಕೊಂಡ್ರೋ ಇಲ್ವೋ ಅಷ್ಟರಲ್ಲಿ ಸ್ನೇಹಮಯಿ ಕೃಷ್ಣ ಹೈಕೋರ್ಟಿಗೆ ಬಂದುಬಿಟ್ರು. ಬೇಡ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಬೇಡ, ಇದರ ತನಿಖೆ ಏನಿದ್ರು CBIನಿಂದಾನೇ ಆಗಬೇಕು ಅಂತ. ಅದರದ್ದು ಜಡ್ಜ್ಮೆಂಟ್ ಇವತ್ತು ಬಂದಿದ್ದು, ಆ ಕೇಸಿನ ಜಡ್ಜ್ಮೆಂಟ್ ಇವತ್ತು ಬಂದಿದ್ದು, ಆ ಅರ್ಜಿಯ ಜಡ್ಜ್ಮೆಂಟ್ ಇವತ್ತು ಬಂದಿತ್ತು. ಎಲ್ಲರ ವಾದ ಪ್ರತಿವಾದಗಳನ್ನು ನ್ಯಾಯಮೂರ್ತಿಗಳು ಕೇಳಿಸ್ಕೊಂಡಿದ್ರು. ಜೊತೆಗೆ ಲೋಕಾಯುಕ್ತ ಪೊಲೀಸರಿಗೆ ಒಂದು ರಿಪೋರ್ಟ್ ಕೊಡಿ, ಅದನ್ನೇನು ಬಹಿರಂಗವಾಗಿ ಕೊಡಬೇಡಿ, ನನಗಷ್ಟೇ ಕೊಡಿ, ಏನು ತನಿಖೆ ಮಾಡಿದ್ದೀರಿ ನೀವು ಇಲ್ಲಿ ತನಕ ಅಂತ ಕೇಳಿದ್ರು. ಲೋಕಾಯುಕ್ತ ಪೊಲೀಸರು ಅದನ್ನೂ ಮಾಡಿದರು, ಹೈಕೋರ್ಟಿಗೆ ಕೊಟ್ಟಿದ್ರು ಅವ್ರ ರಿಪೋರ್ಟ್. ಇಲ್ಲಿ ತನಕ ಬಂದಿದೆ ನೋಡಿ ನಮ್ಮ ತನಿಖೆ ಅಂತ. ಎಲ್ಲ ನೋಡಿ ಇವತ್ತು ಜಸ್ಟಿಸ್ ನಾಗಪ್ರಸನ್ನರು ಹೇಳಿದ್ರು ಲೋಕಾಯುಕ್ತ ಪೊಲೀಸರೇ ತನಿಖೆ ಮಾಡಲಿ, CBI ಕೊಡಬೇಕು ಅಂತ ಏನಿಲ್ಲ. ಇದನ್ನು ಲೋಕಾಯುಕ್ತ ಪೊಲೀಸರ ಪಕ್ಷಪಾತಿಯಾಗಿ ಕೆಲಸ ಮಾಡ್ತಾರೆ ಅಂತ ನಂಬುವುದಕ್ಕೆ ಕಾರಣಗಳಿಲ್ಲ. ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಅಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಲೋಕಾಯುಕ್ತದ ಮೇಲೆ ಯಾರಾದರೂ ಒತ್ತಡ ಹೇರಬಹುದು ಅನ್ನೋದನ್ನು ಒಪ್ಪೋದಕ್ಕಾಗೋದಿಲ್ಲ. ಇಲ್ಲಿ ಈ ಪ್ರಕರಣವನ್ನು CBI ಕೊಡೋದಕ್ಕೆ ಯಾವುದೇ ಕಾರಣಗಳಿಲ್ಲ. ತನಿಖೆ ಬಗ್ಗೆ ಅರ್ಜಿದಾರರಿಗೆ ಅನುಮಾನಗಳಿದ್ದಾವೆ, ಅದಕ್ಕೆ CBI ಕೊಟ್ಟುಬಿಡಿ, ಅದು ಪರಿಹಾರನೇ ಅಲ್ಲ. ಮುಡಾ ಕೇಸ್ನ CBI ತನಿಖೆ ಕೊಡೋದು ತಪ್ಪು ನಿರ್ಧಾರ ಆಗಿಬಿಡುತ್ತೆ. ಮುಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಯಲ್ಲಿ ಸಿದ್ದರಾಮಯ್ಯನವರ ಪಕ್ಷಪಾತಿಯಾಗಿ ಲೋಕಾಯುಕ್ತ ಪೊಲೀಸರು ಕೆಲಸ ಮಾಡಿಲ್ಲ. ಲೋಕಾಯುಕ್ತ ಸಿದ್ದರಾಮಯ್ಯನವರ ಪರವಾಗಿ ಕೆಲಸ ಮಾಡ್ತಿದೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ ಅಂತ ಹೇಳ್ತು. ಅಬ್ಸರ್ವೇಷನ್ನಲ್ಲಿದೆ, ಡೀಟೇಲ್ ಆದ ಜಡ್ಜ್ಮೆಂಟು ಬಂದಿದೆ. ಎಕ್ಸಾಕ್ಟ್ಲಿ 3 ಕಾರಣಗಳನ್ನು ಕೊಡೋದಾದರೆ ಜಡ್ಜ್ಮೆಂಟ್ನಲ್ಲಿರೋದು ತನಿಖಾ ಸ್ವಾತಂತ್ರ್ಯ. ಲೋಕಾಯುಕ್ತರಿಗೆ ಎಷ್ಟರ ಮಟ್ಟಿಗೆ ಲೋಕಾಯುಕ್ತರ ಪೊಲೀಸರಿಗೆ ತನಿಖೆಯಲ್ಲಿ ಸ್ವಾತಂತ್ರ್ಯ ಇದೆ, ಎಷ್ಟರ ಮಟ್ಟಿಗೆ ಅದೊಂದು ವಿಶ್ವಾಸಾರ್ಹ ತನಿಖಾ ಸಂಸ್ಥೆ, ಅದನ್ನು ಪ್ರಶ್ನೆ ಮಾಡೋ ಹಂಗಿಲ್ಲ ಅಂತ ಹೇಳಿದ್ದಾರೆ. CBIಗೆ ಕೊಡಲೇಬೇಕು ಈ ಪ್ರಕರಣವನ್ನು ಅಂತ ಹೇಳೋದಕ್ಕೆ ಕಾರಣಗಳು ಕಾಣಿಸ್ತಾ ಇಲ್ಲ. ಲೋಕಾಯುಕ್ತ ತನಿಖೆ ವರದಿಯಲ್ಲಿ ಕಳಪೆ ಆಗಿದೆ, ಇದು ಪಕ್ಷಪಾತಿಯಿಂದ ಕೂಡಿದೆ, ಹಂಗೆ ಹೇಳೋದಕ್ಕೆ ಬರೋದಿಲ್ಲ ಅಂಥೇಳಿ ಲೋಕಾಯುಕ್ತ ಪೊಲೀಸರ ತನಿಖೆನೇ ಮುಂದುವರಿಯಲಿ ಅಂತ. ನೆನಪಿರಲಿ, ಈ ಪ್ರಕರಣ ಹೈಕೋರ್ಟಿಗೆ ಬಂದಾಗ ಲೋಕಾಯುಕ್ತ ಪೊಲೀಸರಿಗೆ ನೀವು ಎಲ್ಲಿ ತನಕ ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ ರಿಪೋರ್ಟ್ ಕೊಡಿ ಅಂತೇಳಿ, ಈ ಅರ್ಜಿ ಇತ್ಯರ್ಥ ಆಗೋ ತನಕ ನೀವು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಕೆ ಮಾಡಬೇಡಿ ಅಂತ ಹೇಳಿತ್ತು ಹೈಕೋರ್ಟು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 3 ತಿಂಗಳ ಅವಕಾಶ ಇದೆ, ಈ ಮೂಡಾ ಕೇಸ್ನಲ್ಲಿ ಏನೇನಾಗಿದೆ ತನಿಖೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿತ್ತು ಲೋಕಾಯುಕ್ತ ಪೊಲೀಸರಿಗೆ. 3 ತಿಂಗಳ ಅವಧಿ ಡಿಸೆಂಬರ್ 27ನೇ ತಾರೀಕು ಮುಗಿತಾ ಇತ್ತು. ಡಿಸೆಂಬರ್ 27ಕ್ಕೆ ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸಬೇಕಾಗಿತ್ತು, ಹೋಲ್ಡ್ ಆಗಿತ್ತದು. ಈಗ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಈಗ ಹೋಗಿ ನಮ್ಮ ಫೈನಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಅಂತ ಹೇಳಬಹುದು. ಏನಾದ್ರು ಇರ್ಬೋದು ಫೈನಲ್ ರಿಪೋರ್ಟು. ಸಿದ್ದರಾಮಯ್ಯನವರು ತಮ್ಮ ಅಧಿಕಾರ ದುರುಪಯೋಗ ಪರಿಸಿಕೊಂಡು ತಮ್ಮ ಹೆಂಡತಿಗೆ 14 ಸೈಟ್ ಕೊಡಿಸಿದ್ದಾರೆ ಅಂತಲೂ ಬರ್ಬೋದು. ಇಲ್ಲ, ನಾವು ಪೂರ್ತಿ ತನಿಖೆ ಮಾಡಿದ್ದೀವಿ, ಇದರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗದ ಯಾವುದೇ ಕಾಣಿಸ್ತಾ ಇಲ್ಲ ಅಂತಲೂ ಏನಾದ್ರು ಇರಬಹುದು. ಈಗ ಲೋಕಾಯುಕ್ತ ಪೊಲೀಸರು ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಸಹಜ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಹಿನ್ನಡೆ, ಇದು ಭಾರಿ ಹಿನ್ನಡೆ ಅಂದರೆ ಇಲ್ಲ ಸಣ್ಣ ಹಿನ್ನಡೆ, ಇದೆಲ್ಲ ಇರ್ತವೆ ಅಂತ ಕೇಸ್ನಲ್ಲಿ. ಕೇಳಿಸ್ಕೊಳ್ಳಿ, ಜಡ್ಜ್ಮೆಂಟ್ ಬಂದಮೇಲೆ ಮಾತಾಡಿದ್ದಾರೆ ಅವರು. ನಮ್ಮ ಅರ್ಜಿ ವಜಾಗಿದೆ ಅಂತ ತಿಳಿದು ಬಂದಿದೆ. ಸೊ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂತಹ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನೆ ಸಲ್ಲಿಸಿ ಈ ಪ್ರಕರಣ CBIಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಸೊ ಯಾಕೆ ಅಂತ ಹೇಳಿದ್ರೆ ಲೋಕಾಯುಕ್ತದರು
ಏಕಪಕ್ಷೀಯವಾಗಿ ತನಿಖೆ ನಡೆಸ್ತಾರೆ ನಮಗೆ ಈಗಾಗಲೇ ಸಾಕಷ್ಟು ಅನುಮಾನಗಳಿದೆ. ಅದಕ್ಕೆ ಪೂರಕವಾಗಿ ಸಾಕ್ಷ್ಯಗಳು ಇದೆ. ಅವರು ವ್ಯತಿರಿಕ್ತ ವರದಿನ ಸಲ್ಲಿಸಿದ್ರೆ ಮತ್ತೆ ಅದನ್ನು ಪ್ರಶ್ನಿಸುವಂಥ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ವಿಳಂಬಗಳಾಗ್ಬೋದು. ಹಾಗಾಗಿ ನಾವು ಕೂಡಲೇ ಈ ಪ್ರಕರಣವನ್ನು CBI ಕೊಡಿ ಅಂತೇಳಿ ನಾವು ಮೇಲ್ಮನೆ ಸಲ್ಲಿಸ್ತೀವಿ. ಸರ್ ಖಂಡಿತವಲ್ಲ ಸರ್, ನಾವು ವಿಶ್ವಾಸ ಇಟ್ಕೊಂಡೆ ನಾವು ಅರ್ಜಿನ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈಗಲೂ ಕೂಡ ನಾವು ವಿಶ್ವಾಸ ಇಟ್ಕೊಂಡೆ ಮುಂದಿನ ವಾರದಲ್ಲೇ ಸಲ್ಲಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ದೊಡ್ಡ ಹಿನ್ನಡೆ ಸರ್, ಒಂದು ಸಣ್ಣ ಹಿನ್ನಡೆ ಸರ್. ಈಗ ಯುದ್ಧದಲ್ಲಿ ಸೋಲು ಗೆಲುವು ಮತ್ತು ಏರುಪೇರು ಇದ್ದೇ ಇರುತ್ತೆ. ಹಾಗಾಗಿ ಈಗ ಇದುವರೆಗೂ ಸಾಕಷ್ಟು ಜಯಗಳನ್ನು ಗಳಿಸಿದ್ವಿ. ಇದೊಂದು ಸಣ್ಣ ಒಂದು ಹಿನ್ನಡೆ ಆಗಿದೆ. ಸಣ್ಣ ಹಿನ್ನಡೆನೋ ದೊಡ್ಡ ಹಿನ್ನಡೆ? ಲೀಗಲಿ ಒಂದು ಆಸ್ಪೆಕ್ಟ್ ಇದರದು, ಪೊಲಿಟಿಕಲಿ ಏನು ಆಸ್ಪೆಕ್ಟ್ ಇದರದು ಯೋಚನೆ ಮಾಡಿ ಒಂದು ಸಲ. ಈಗ ಸ್ನೇಹಮಯಿ ಕೃಷ್ಣ ಅವರು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಹೋಗ್ತಾರಂತೆ, ಇಲ್ಲ CBIನೇ ತನಿಖೆನೇ ಆಗಬೇಕು ಅಂತ ಹೇಳ್ತಾರಂತೆ. ಮತ್ತು ಪ್ರಾಸೆಸ್ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಇದೇ ಪ್ರಾಸೆಸ್ ನಡೀಬೇಕು. ಎಲ್ರಿಗೂ ನೋಟಿಸ್ ಕೊಡು, ಅವ್ರ ವಕೀಲರನ್ನ ಕರೀರಿ, ಇವ್ರ ವಕೀಲರನ್ನ ಕರೀರಿ, ಎಲ್ಲ ನಡೆಯುತ್ತದು. ಮುಂದಿನ ಮಾತ್ರಿ ಅವಾಗೇನಾಗುತ್ತೋ ನೋಡ್ಕೊಳ್ಳೋಣ. ಈಗ ಬೀಸೋದೊಣ್ಣೆ ತಪ್ತಾ? ಪೊಲಿಟಿಕಲಿ ಎಂಥ ದೊಡ್ಡ ಧೈರ್ಯ ಕೊಡ್ತೀವಿ ಜಡ್ಜ್ಮೆಂಟು ಸಿದ್ದರಾಮಯ್ಯನವ್ರಿಗೆ. ಇವತ್ತೇನಾರು ಉಲ್ಟಾ ಆಗ್ಬಿಟ್ಟಿದ್ರೆ, ನಡೀಲಿ CBI ತನಿಖೆ ಅಂತ ಹೈಕೋರ್ಟ್ ಹೇಳಿಬಿಟ್ಟಿದ್ರೆ, CBI ವಿಚಾರವನ್ನು ಕೈಗೆತ್ಕೊಳ್ತಿತ್ತು, ವಿಚಾರಣೆ ಕೈಗೆತ್ಕೊಳ್ತಿತ್ತು, ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಡ್ತಿತ್ತು. CBI ಅಧಿಕಾರಿಗಳೇನು ಲೋಕಾಯುಕ್ತ ಪೊಲೀಸರ ವಿಚಾರಣೆಗೆ ಮತ್ತೆ ಮೇಲಿನ ಕರೆಯೋರಪ್ಪ. CBI ಇನ್ವೆಸ್ಟಿಗೇಷನ್ ಸ್ಟೈಲ್ ಗೊತ್ತಲ್ಲ ನಿಮಗೆ. ಅವ್ರ ಪ್ರಶ್ನೆ ಏನು ಕೇಳ್ತಾರೆ ಅದೆಲ್ಲ ಆಮೇಲಿಂದು ಇನ್ವೆಸ್ಟಿಗೇಷನ್ ಕರೆದು ಕೂಡಿಸ್ಕೊಂಡೆ. ನನಗೆ ಭಾಳ ಜನ ಮಾತಾಡಿದ್ದಾರೆ ಈ CBI ಇನ್ವೆಸ್ಟಿಗೇಷನ್ ಎದುರಿಸಿದವರು. ಅಲ್ಲಿ ಹೋಗಿ CBI ಆಫೀಸ್ನಲ್ಲಿ ಕೂತ್ಕೊಂಡು ಬಿಟ್ರೆ ಅರ್ಧ ಮನುಷ್ಯ ಇಳಿದೋಗ್ಬಿಡ್ತಾನೆ ಅಂತ, ಹಂಗೆ ಮಾಡಿಬಿಡ್ತಿದ್ರು. ಅದಾದ ಮೇಲೆ ಯು ಆರ್ ಅಂಡರ್ ಅರೆಸ್ಟ್ ಅಂದುಬಿಟ್ಟಿದ್ರೆ ಮುಗಿತಾ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬರ್ತಿತ್ತು. CBI ತನಿಖೆಗೆ ಹೊರಟಾಗಲೇ ಶುರುವಾಗ್ತಿತ್ತು. ವಿರೋಧ ಪಕ್ಷದವ್ರು ಏನು ಹೇಳ್ತಿದ್ರು, ಅವ್ರದೇ ಪಕ್ಷದವರು ಬಹಿರಂಗವಾಗಲ್ಲದೆ ಇದ್ರು ಒಳಗಿಂದೊಳಗಾದರೂ ಹೇಳಿರೋರು ತಗೊಂಬಿಡಿ ರಾಜೀನಾಮೆ ಅಂತ ದಿಲ್ಲಿಗೆ ಹೋಗಿ ಬಂದುಬಿಟ್ಟಿರ್ತಿದ್ರು ಏನೋ, ಹಂಗಾಗ್ತಿತ್ತದು. ಇದು ಏನು ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಪಕ್ಷದಲ್ಲಿ ಜೋರಾಗಿ ನಡೀತಾ ಇರುವ ಸಂದರ್ಭದಲ್ಲಿ ಹಿಂಗಾಗ್ಬಿಟ್ಟಿದ್ರೆ ಕಥೆ ಏನು? ಈಗ ಹಂಗಾಗೋದಿಲ್ಲ. ಈಗ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಇಲ್ವೋ ಅದು ಮುಂದಿನ ಮಾತ್ರಿ. CBI ಬಂಧನ ಅನ್ನುವ ಕಾರಣಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ. CBIನಲ್ಲಿ ಕೇಸ್ ಆಗಿದೆ ಅನ್ನುವ ಕಾರಣಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ. ಅಟ್ಲೀಸ್ಟ್ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬರೋ ತನಕ ಅಂತೂ. ಸಿದ್ದರಾಮಯ್ಯನವರ ಸ್ವಭಾವ ಗೊತ್ತಿದ್ದವ್ರಿಗೆಲ್ರಿ, ಅಫ್ಕೋರ್ಸ್ ಎಲ್ಲ ಲೀಡರ್ಸಿಗೂ ಕುರ್ಚಿಯಿಂದ ಕೆಳಗಿಳಿ ಅಂದರೆ ಅಷ್ಟು ಬೇಜಾರಾಗೋದಿಲ್ಲ. ಕಳಂಕ ಹೊತ್ಕೊಂಡು ಕೆಳಗಿಳಿ ಅಂದರೆ ನಖಶಕಾಂತಕ ಸಿಟ್ಟು ಬಂದುಬಿಡುತ್ತೆ. ಆ ಪರಿಸ್ಥಿತಿ ಏನಾದರೂ ಬಂದಿದ್ದರೆ ಈಗ DK ಶಿವಕುಮಾರ್ ಬಾಯಿ ತರ್ಕೊಂಡು ಕೂತಿದ್ದಾರಪ್ಪ, ಮುಖ್ಯಮಂತ್ರಿ ಆಗ್ಬೇಕು ನಾನು ನೆಕ್ಸ್ಟು ಅಂತ. CBI ವಿಚಾರಣೆಗೆ ಕರೆದು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕಾಗಿ ಬಂದಿದ್ದರೆ ಸಿದ್ದರಾಮಯ್ಯನವರು DK ಶಿವಕುಮಾರ್ಗೆ ಬಾ ಆಗು ನೀನು ಮುಖ್ಯಮಂತ್ರಿ ಅಂತ ಹೇಳಿ ತಾವು ರಾಜೀನಾಮೆ ಕೊಡ್ತಿದ್ರ? ನೆವರ್. ತಮಗೆ ಬೇಕಾದವರೊಬ್ಬರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸಿ ತಾವು ರಾಜೀನಾಮೆ ಕೊಟ್ಟು ನಾನು ಬರೋ ತನಕ ನೀವು ಮೇಂಟೈನ್ ಮಾಡು ಅಂತಿದ್ರು. ಅರವಿಂದ್ ಕೇಜ್ರಿವಾಲು ಹಾಗೆ ಮಾಡಿದ್ದು, ಹೇಮಂತ್ ಸೊರೇನು ಹಾಗೆ ಮಾಡಿದ್ದು. ಅಲ್ಲಿಗೆ ಬರ್ತಿತ್ತದು. ಶತಾಯಗತಾಯ DK ಶಿವಕುಮಾರರನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಬಿಡ್ತಿರಲಿಲ್ಲ. ತುಂಬ ಜನ ಮಾತಾಡಿದ್ರು, ಅಯ್ಯೋ DK ಶಿವಕುಮಾರ್ಗೆ ಬೇಜಾರಾಗ್ಬಿಡುತ್ತಲ್ವ ಈ ಥರ ಜಡ್ಜ್ಮೆಂಟ್ ಬಂದರೆ ಅಂತ. ಇಲ್ಲ, DK ಶಿವಕುಮಾರ್ಗೆ ಸಮಾಧಾನ ಆಗಿದೆ ಇವತ್ತು. ನಾನು ಸಂಜೆ ಡಿಬೇಟ್ನಲ್ಲೂ ಹೇಳ್ತಾ ಇದ್ದೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಹೊಲ ಮನೆ ಖರೀದಿ ಮಾಡುವಾಗ ಅದರಲ್ಲಿ ಒಂದು ಸೆಂಟೆನ್ಸ್ ಹಾಕಿರ್ತಾರೆ, ಅಕಲ್ ಹುಷಾರಿ ಮತ್ತು ಅಂತ ಬರೀತಾರೆ. ಅಕಲ್ ಹುಷಾರಿ ಆತ್ಮಸಂತೋಷದಿಂದ ನಾನಿದನ್ನು ಮಾಡ್ತಾ ಇದ್ದೀನಿ, ನಾನಿದನ್ನು ಬಿಟ್ಟು ಕೊಡ್ತಾ ಇದ್ದೀನಿ ಅಂತ. ಅಂದ್ರೇನು ಅಕಲ್ ಹುಷಾರಿ ಅಂದ್ರೇನು? ಐ ಆಮ್ ಇನ್ ಮೈ ಸೆನ್ಸಸ್, ಸ್ಪಷ್ಟ ಅಂದರೆ ನಾನು ಬುದ್ಧಿಭ್ರಮಣೆ ಆಗಿಲ್ಲ ನನಗೆ, ಮತ್ತು ಆತ್ಮಸಂತೋಷದಿಂದ ಬೇಜಾರಿನಲ್ಲಿ ಕೊಡ್ತಿಲ್ಲ ನಾನು ಅಂತ. ಆ ರೀತಿಯಲ್ಲಿ ಮುಖ್ಯಮಂತ್ರಿ ಹುದ್ದೆ DK ಶಿವಕುಮಾರರಿಗೆ ಬಂದರೆ ಮಾತ್ರ ಅದರಲ್ಲಿ ಅವರು ನೆಮ್ಮದಿಯಾಗಿ ಅಧಿಕಾರ ನಡೆಸೋದಕ್ಕಾಗೋದು. ಹಾಗೆ ಬರಬೇಕು, ಅದು ಜನರಿಗೆ ಹಾಗೆ ಕನ್ವೆ ಆಗಬೇಕು. ಅಷ್ಟಾದರೆ ಮಾತ್ರ DK ಶಿವಕುಮಾರ್ಗೆ ಅಧಿಕಾರ ನಡೆಸೋದಕ್ಕಾಗೋದು. ಏನೋ ತಿಕ್ಕಿ ಮಾಡ್ಕೊಂಡು ರಬ್ ಮಾಡ್ಕೊಂಡು ಅಥವಾ ಸಿದ್ದರಾಮಯ್ಯನವ್ರ ಮೇಲಿನ ಪ್ರಕರಣ ಗಂಭೀರ ಆಗಿ ಹಾಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನೆಮ್ಮದಿಯಾಗಿ ಅಧಿಕಾರ ಮಾಡೋದಕ್ಕಾಗೋದಿಲ್ಲ. ಹಿ ನೋಸ್ ಇಟ್. ಅದಕ್ಕೆ ಇವತ್ತು ಅವರು ಕೂಡ ಸಂತೋಷ ಪಟ್ಕೊಂಡೇ ಮಾತಾಡಿದ್ರು, ಫೇಕ್ ಸಂತೋಷ ಏನಲ್ಲ ಅದು. ಪೊನ್ನಣ್ಣ ಅವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು DK ಶಿವಕುಮಾರ್, MB ಪಾಟೀಲ್, ಡಾಕ್ಟರ್ ಪರಮೇಶ್ವರ್. ಕೇಳಿಸ್ಕೊಳ್ಳಿ. ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಸಂಸ್ಥೆ ಅಂತ ಹೇಳುವಂಥದ್ರ ಬಗ್ಗೆ
ನ್ಯಾಯಾಲಯ ತಮ್ಮ ಹಸ್ತವನ್ನು ನೀಡಿದೆ. ಎರಡನೇದಾಗಿ CBIಗೆ ಹಸ್ತಾಂತರ ಮಾಡುವಂಥದ್ದು ಈ ಪ್ರಕರಣದಲ್ಲಿ ಇವಾಗಕ್ಕೆ ಏನೂ ಕಂಡುಬರೋದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ಕೊಟ್ಟಿದೆ. ನ್ಯಾಯಾಲಯದ ಆದೇಶ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ತನಿಖೆಗೆ ನಾವು ಖಂಡಿತವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಕುಟುಂಬಸ್ಥರಿರ್ಬೋದು ಇದನ್ನು ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತನಿಖೆಯಿಂದ ಓಡೋಗುವಂಥ ಪ್ರಶ್ನೆ ಇಲ್ಲ. ಅದು ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೀಬೇಕು. ಸ್ನೇಹಮಯಿ ಕೃಷ್ಣ ಹೋಗ್ತಾ ಇದ್ದಾರೋ, ಸ್ನೇಹಮಯಿ ಕೃಷ್ಣ ಹಿಂದೆ ಇರೋರು ಹೋಗ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಇದು ರಾಜಕೀಯ. ಅವ್ರು ಯಾರೂ ಕೂಡ ನ್ಯಾಯಬದ್ಧವಾಗಿ ನಡ್ಕೊತಾ ಇಲ್ಲ. ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳುವಂಥ ಪ್ರಯತ್ನ ನಡೀತಾ ಇದೆ. ಅದು ಜನರ ಬೆಂಬಲದಿಂದ ಮತ್ತು ಕಾನೂನಿನ ಬೆಂಬಲದಿಂದ ವಿಫಲವಾಗ್ತಾ ಇದೆ. ನನಗೆ ಗೊತ್ತಿಲ್ಲಪ್ಪ ಯಾಕೆ CBI ಕೊಡ್ತಾರೆ. ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ, ಅದಾದಮೇಲೆ EDನೂ ಮಾಡಿದೆ. ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ? ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮೂಡಾ ವಿಚಾರದಲ್ಲಿ ಯಾವುದೇ ತಪ್ಪನ್ನು ಮಾಡಿಲ್ಲ. ಅನವಶ್ಯಕವಾಗಿ ಅವ್ರನ್ನ ಎಳೆತಂದು ಅವ್ರ ಹೆಸರಿಗೆ ಧಕ್ಕೆ ತರುವಂಥ ಪ್ರಯತ್ನಗಳಾಗಿದ್ದಾವೆ. ನಮಗೆ ನ್ಯಾಯಾಂಗ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ನ್ಯಾಯಾಂಗ ಇವತ್ತು ಸಿದ್ದರಾಮಯ್ಯನವರ ಏನು ಮೂಡಾ ವಿಚಾರದಲ್ಲಿ ನ್ಯಾಯವನ್ನು ಒದಗಿಸ್ತದೆ ಅಂಥೇಳಿ ನಮಗೆ ವಿಶ್ವಾಸ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ದು, ಯಾಕೆಂದರೆ ಇದರಲ್ಲಿ CBI ಕೊಡ್ತಕ್ಕಂಥ ಅಂಶ ಏನು ಇರಲಿಕ್ಕಿಲ್ಲ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.